ಡ್ರಿಂಕ್ ಆ್ಯಂಡ್ ಡ್ರೈವ್ ವಿಚಾರದಲ್ಲಿ ಈಗ ಟ್ರಾಫಿಕ್ ಪೊಲೀಸರು ಸ್ಪೆಷಲ್ ಡ್ರೈವ್ ಅನ್ನು ಮಾಡ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಕೇಸ್ಗಳ ಸಂಖ್ಯೆ ವಿಪರೀತವಾಗಿ ಹೆಚ್ಚಳವಾಗಿದೆ. ಒಂದು ವಾರದಲ್ಲಿ 769 ಡಿಡಿ ಕೇಸ್ ದಾಖಲಾಗಿರೋದು. ಒಟ್ಟು 60,903 ವಾಹನ ಪರಿಶೀಲನೆಯನ್ನ ಸಂಚಾರಿ ಪೊಲೀಸರು ಮಾಡಿದ್ದಾರೆ. ಪ್ರಕರಣ ದಾಖಲಿಸಿ ಡ್ರೈವಿಂಗ್ ಲೈಸೆನ್ಸ್ ರದ್ದಿಗೆ ಈಗ ಆರ್ಟಿಒಗೆ ಪತ್ರವನ್ನು ಬರೆದಿದ್ದಾರೆ. ಸ್ಪೀಡ್ ಡ್ರೈವಿಂಗ್ನಲ್ಲಿದ್ದ 241 ವಾಹನ ಸವಾರರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ. ಪ್ರಕರಣವನ್ನು ದಾಖಲಿಸಿ 2,41,000 ದಂಡ ವಸೂಲಿಯನ್ನು ಈಗ ಸಂಚಾರಿ ಪೊಲೀಸರು ಮಾಡಿದ್ದಾರೆ. ಎಷ್ಟು ದಿನದಲ್ಲಿ? ಒಂದೇ ಒಂದು ವಾರದಲ್ಲಿ ಈ ಪ್ರಕರಣಗಳು. ಎಣ್ಣೆ ಕುಡಿಯೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆಯಪ್ಪ, ರೇಟ್ ಜಾಸ್ತಿ ಮಾಡಿದ್ರು. ಅದಕ್ಕೆ ಅನ್ನಿಸ್ತಾ ಇದೆ ಹಿಂಗೆಲ್ಲ. ಬಟ್ ಎಣ್ಣೆ ಕುಡ್ಕೊಂಡು ಯಾಕೆ ಗಾಡಿ ಅದಕ್ಕೆ ಕೊಡಿಸ್ಬೇಕು? ಮನೇಲಿ ಯಾರೋ ಇಲ್ವಾ ನಿಮಗೆ? ಅವ್ರ ಕಣ್ಣಿಗೆ ಕಾಣೋದಿಲ್ವಾ? ಏನರಪ್ಪ, ಈಗ ಒಟ್ಟಿನಲ್ಲಿ ಪೊಲೀಸರು ಇದೇ ಕೇಸ್ ಹಾಕ್ತಿದ್ದಾರೆ. ಒಂದು ಕಡೆಗೆ ಪಾಪ ಪೊಲೀಸ್ ಇಲಾಖೆಯಲ್ಲೂ ಈಗ ಸರ್ಕಾರದ ಬಳಿ ದುಡ್ಡು ಇಲ್ವಲ್ಲ, ಎಣ್ಣೆ ರೇಟೇನೋ ಜಾಸ್ತಿ ಮಾಡಿಬಿಟ್ರೆ ಈಗ ಎಣ್ಣೆ ಕುಡಿದವ್ರ ಮೇಲೆ ಹಾಕ್ಬೇಕು. ಆ ಕಡೆಗೆ ಎಣ್ಣೆ ರೇಟ್ ಜಾಸ್ತಿ ಮಾಡಿಬಿಟ್ಟು ಈ ಕಡೆ ಎಣ್ಣೆ ಕುಡಿಯೋರ್ಗೂ ದಂಡ ಹಾಕ್ತಾ ಇದ್ದಾರೆ. ಚೆನ್ನಾಗಿದೆ. ಬಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಭಾಳ ಕೆಟ್ಟದ್ದು. ಮನೇಲಿ ಅಪ್ಪ ಅಮ್ಮನ ಅಥವಾ ಹೆಂಡತಿ ಮಕ್ಕಳಿದ್ರೆ ನೆನಪಿರಲಿ ಅವರು.